ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಕಿಚನ್‌ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಕ್ವಿಕ್ ಆಗಿ ಕುರುಕುರು ಅನ್ನೋ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಕ್ಲಿ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ. ಇದನ್ನ ಚಕ್ಲಿ ಅಂತ ಕೂಡ ಕರೀತಾರೆ. ಹಾಗೆ ಬೆಣ್ಣೆ ಮುರುಕು ಅಂತ ಕೂಡ ಕರೀತಾರೆ. ಸೊ ಈ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇಲ್ಲಿ ನಾನು ಪಾತ್ರೆಗೆ 1/2 ಕಪ್‌ನಷ್ಟು ನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಆ ನೀರು ಕಾಯೋದಕ್ಕಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1/2 ಕಪ್‌ನಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಇದು ತರಿ ಆಗಿದ್ದರೆ ಚಕ್ಲಿ ಕೂಡ ಕಟ್ ಆಗುತ್ತೆ. ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಬರೋದಿಲ್ಲ. ಅದಕ್ಕೇ ಅದನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಕು. ಆಮೇಲೆ ಆ ರುಬ್ಕೊಂಡಿರೋದನ್ನ ಹಾಕ್ಕೊಂಡು 1/2 ಕಪ್ ಹುರ್ಗಡ್ಲೆ ಪೌಡ್ರಿಗೆ 1.5 ಕಪ್‌ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಅಂದರೆ ಬೇಸನ್ ಅಂತೀವಲ್ಲ, ಆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಕೂಡ, ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಅಜ್ವಾನ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದು ಬೇಕಿದ್ದರೂ ಹಾಕ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಬೌಲ್ನಷ್ಟು ತುಪ್ಪ ಕಾಯಿಸ್ಕೊಳೋದಕ್ಕೆ ಇಟ್ಟಿದ್ದೀನಿ. ಸೊ ಕಾದಿರೋ ತುಪ್ಪನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಟಿರ್ತೀವಲ್ವ, ಆ ನೀರು ಚೆನ್ನಾಗಿ ಕುದಿಬೇಕು. ಈ ಥರ ಕುದಿ ಬಂದಾಗ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ನಾನಿವಾಗ ಆ ಹಿಟ್ಟಿಗೆ ನೀರನ್ನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ಈ ಥರ ಕೈಯಿಂದ ನಾವು ರೊಟ್ಟಿ ಹಿಟ್ಟನ್ನ ಯಾವ ಥರ ನಾದ್ಕೋತೀವಲ್ಲ, ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾವು ನಾದ್ಕೊಂಡು ಕೂಡಿಸ್ಕೊಳ್ತೀವೋ ಚಕ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ನಾದ್ಕೊಳ್ಳಿ. ಕುದಿಯೋ ನೀರು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದರೆ ನೀವು ಸ್ವಲ್ಪ ಕೈಗೆ ತಣ್ಣೀರು ಸವರ್ಕೊಂಡು ಈ ಥರ ನಾದ್ಕೋಬೇಕು. ಫುಲ್ ಗಟ್ಟಿಯಾಗಿ ನಾದ್ಕೊಂಡ್ರೆ ನಿಮಗೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ, ಕೈ ನೋವು ಬರುತ್ತೆ. ಹಾಗಂತ ಸ್ಮೂತಾಗಿ ಕೂಡ ನಾದ್ಕೋಬೇಡಿ, ಮೀಡಿಯಮ್ ಆಗಿ ಇರಲಿ. ನೋಡಿ, ಈ ಥರ ನಾದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪನೇ ತೊಗೊಂಡು ಮಾಡೋವಾಗ ಚಕ್ಲಿ ಒರಳಿಗೆ ಹಾಕ್ಕೊಳ್ಬೇಕು. ಚಕ್ಲಿ ಒರಳಿಗೆ ಈ ಥರ ಸ್ವಲ್ಪನೇ ತೊಗೋಬೇಕು. ಇಷ್ಟು ಬೇಕು, ಅದು ಎಷ್ಟು ತುಂಬುತ್ತೋ ಅಷ್ಟು ತೊಗೊಂಡು ಈ ಥರ ಪ್ರತಿ ಸಲ ನಾವು ಚಕ್ಲಿ ಒರಳಿಗೆ ತುಂಬುವಾಗಲೂ ಕೂಡ ಮತ್ತೆ ನಾದ್ಕೊಂಡು ಹಾಕ್ಕೊಳ್ತಾ ಇದ್ದರೆ ಚಕ್ಲಿ ಮಧ್ಯೆ ಕಟ್ಟಾಗಲ್ಲ. ಬೇಕಿದ್ದರೆ ನೋಡಿ, ನಾವು ಕುದಿಯೋ ನೀರು ಹಾಕ್ತೀವಲ್ವ, ಅದಾದಮೇಲೆ ಕೂಡ ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಳ್ತಾ ನಾವು ನಾದ್ಕೋಬೇಕು. ನೋಡಿ, ಇಲ್ಲಿ ನಾನು ನಾದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಅಳತೆ ಹೇಳಿದ್ದೀನಿ. ಈ ಥರ ಚಕ್ಲಿ ಒರಳಿಗೆ ಹಾಕ್ಕೊಂಡು ನಿಮಗೆ ಯಾವ ಶೇಪ್ದು ಬಿಲ್ಲೆ ಬೇಕಾಗುತ್ತೋ ಆ ಶೇಪ್ದು ಒಳಗಡೆ ನಾನಿಲ್ಲಿ ಸ್ಟಾರ್ ಇರೋದನ್ನ ಇಟ್ಕೊಂಡಿದ್ದೀನಿ. ದೊಡ್ಡದಾಗಿರುತ್ತಲ್ವ ಸ್ಟಾರ್, ಆ ಸ್ಟಾರ್ನ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಚಕ್ಲಿ ಬರುತ್ತೆ. ಈ ಥರ ನೀಟಾಗಿ ಚಕ್ಲಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಆ ಪ್ಲೇಟ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರಿದೇನೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈ ಥರ ಫಸ್ಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೋಬೇಕಾಗುತ್ತೆ. ಎಣ್ಣೆನ ಫುಲ್ ಕಾಯಿಸ್ಕೊಳ್ಳಿ. ಅರ್ಧಂಬರ್ಧ ಕಾಯಿಸ್ಕೊಂಡ್ರೆ ಚಕ್ಲಿ ಸ್ವಲ್ಪ ಮೆತ್ತಗಾಗುತ್ತೆ, ಸರಿಯಾಗಿ ಬೇಯೋದಿಲ್ಲ. ಸೊ ಎಣ್ಣೆ ಫುಲ್ ಹಾಟ್ ಆದಮೇಲೆ ಇದನ್ನು ಒಂದೊಂದಾಗಿ ಈ ಥರ ಹಾಕ್ಕೊಳ್ಳಿ. ಇದನ್ನ ಒಬ್ಬೊಬ್ಬರು ಒಂಥರ ಮಾಡ್ತಾರೆ, ಆದರೆ ನಾನಿಲ್ಲಿ ಕರೆಕ್ಟಾಗಿ ಅಳತೆ ಹೇಳಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ಹಾಕ್ಕೋಬೇಕು, ಕಡಲೆಪುಡಿ ಎಷ್ಟು ಹಾಕ್ಕೋಬೇಕು ಎಲ್ಲದನ್ನು. ಸೊ ಈ ಅಳತೆಯಲ್ಲಿ ನೀವು ಮಾಡಿದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ನೀವು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ನೋಡಿ ಹೇಗಾಗಿದೆ. ನೀವು ಯಾವ ಶೇಪಲ್ಲಿ, ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿದೇನೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ಏನು ರೆಸಿಪಿ ಮಾಡಬೇಕು, ಏನು ರೆಸಿಪಿ ತೋರಿಸ್ಬೇಕು ಅಂತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.